Okay, let's go. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಸೂರಿ ಮಾತಾಡ್ತಿರೋದು. ನಾವು ಇವಾಗ ಬಂದಿರೋ ಜಾಗ ಬಂದು ಹಳೇಬೀಡು. 12ನೇ ಶತಮಾನದಲ್ಲಿ ಇರುವ ವಿಷ್ಣುವರ್ಧನ ಅಂತ ಒಬ್ಬ ರಾಜ ಆಡಳಿತದಲ್ಲಿ ಕೇತುಮಲ್ಲ ಅಂತ ಒಬ್ಬ ಮಂತ್ರಿ ಇರ್ತಾನೆ. ಆ ಮಂತ್ರಿ ಶಿವ ಭಕ್ತ ಆಗಿರೋದ್ರಿಂದ ಈ ದೇವಸ್ಥಾನ ಕಟ್ಟಿಸ್ತಾನೆ ರಾಜ ರಾಣಿಯ ನೆನಪಿನಲ್ಲಿ. ಇದು ಕಟ್ಟಲು ಸುಮಾರು 190 ವರ್ಷ ಕಾಲಾವಕಾಶ ಆಗಿರ್ತದೆ, ಆದರೂ ಪೂರ್ಣಗೊಳ್ಳುವುದಿಲ್ಲ. ಇಲ್ಲಿ 2 ಲಿಂಗವನ್ನು ಸ್ಥಾಪ ಮಾಡಿದ್ದಾರೆ. ಒಂದು ಹೊಯ್ಸಳೇಶ್ವರ ಅಂತ ಒಂದು ರಾಜರ ನೆನಪಿನಲ್ಲಿ, ಇನ್ನೊಂದು ಲಿಂಗ ಬಂದು ಶಾಂತಲೇಶ್ವರ ಅಂತ ರಾಣಿಯ ಹೆಸರಲ್ಲಿ ಇರ್ತದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಕೆತ್ತನೆಗಳನ್ನು ಎಷ್ಟು ಚಂದವಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೋಡ್ತಿದ್ದೀರಲ್ಲ ನೀವು ಆನೆಗಳನ್ನು, ಇದು 1248 ಆನೆಗಳು ಇರ್ತದೆ. ಒಂದೊಂದು ಆನೆ ಡಿಫ್ರೆಂಟ್ ಸ್ಟೈಲಲ್ಲಿ ಇರ್ತದೆ, ಡಿಫ್ರೆಂಟ್ ಕೆತ್ತನೆಯಲ್ಲಿರ್ತದೆ. ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ಹಂಗೆ ನೀವು ಮೇಲ್ಗಡೆ ನೋಡಿದ್ರೆ ಸಿಂಹಗಳು ಇರ್ತವೆ, ಹಂಗೆ ನೀವು 3ನೇ ಲೈನಲ್ಲಿ ನೋಡಿದ್ರೆ ಹೂವುಗಳು ಇರ್ತದೆ, ಹಾಗೆ ನೀವು 4ನೇ ಲೈನಲ್ಲಿ ನೋಡಿದ್ರೆ ಕುದುರೆಗಳು ಇರ್ತವೆ, ಮತ್ತು ನೀವು 5ನೇ ಲೈನಲ್ಲಿ ನೋಡಿದ್ರೆ ಹೂವು ಡೆಕೋರೇಷನ್ ಕಾಣಿಸುತ್ತೆ ನಿಮಗೆ. ಅದ್ರ ಮೇಲೆ 6ನೇ ಲೈನ್ ನೋಡಿದ್ರೆ ನೀವು ಪುರಾಣ ಕಾಲದ ಶಿಲೆಗಳು ಕಾಣಿಸುತ್ತೆ. ಈ ಶಿಲೆ ನೀವು ನೋಡ್ತಾ ಇದ್ರೆ 7 ಥರ ಪ್ರಾಣಿಗಳು ಒಂದೇ ಶಿಲೆಯಲ್ಲಿ ಡಿಸೈನ್ ಮಾಡಿದ್ದಾರೆ. ಕಾಲು ನೋಡಿದ್ರೆ ಸಿಂಹ ಥರ, ಬಾಡಿ ನೋಡಿದ್ರೆ ಹಂದಿ ಥರ, ಮುಖ ನೋಡಿದ್ರೆ ಮೊಸಳೆ ಥರ, ಕೋತಿಯ ಕಣ್ಣು ಥರ, ಆಮೇಲೆ ನೆವಿಲಿನ ಬಾಲ ಥರ ಇರ್ತದೆ. ನೋಡಿ, ಗಮನಿಸಿ ಚೆನ್ನಾಗಿ. 7 ಥರ ಪ್ರಾಣಿಗಳು ಒಂದೇ ಶಿಲೆಯಲ್ಲಿ ಕಾಣಬಹುದು. ಇಲ್ಲಿ ನೀವು ನೋಡ್ತಾ ಇದ್ರೆ ಎಲ್ಲ ಕಡೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಇರ್ತಾರೆ. ಆದರೆ ಇಲ್ಲಿ ಬ್ರಹ್ಮ, ಮಹೇಶ್ವರ ಮತ್ತು ವಿಷ್ಣು ಇರ್ತಾರೆ, ಯಾಕಂದರೆ ಇದು ಶಿವ ದೇವಸ್ಥಾನ ಆಗಿರೋದ್ರಿಂದ. ಓಕೆ ಗಾಯ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್. ಈ ಪ್ರಪಂಚದಲ್ಲಿ ಪ್ರೀತಿ, ಪ್ರೇಮ ಅನ್ನೋದು ಪುಸ್ತಕದ ಬಂದೈಕೆ ಅಂತ ಪ್ರೂವ್ ಆಗೋಯ್ತು.